ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶಾಕ್ ಎದುರಾಗಿದೆ. ಅಟ್ಟಾರಿ ಗಡಿ ತಕ್ಷಣದಿಂದಾನೇ ಬಂದ್ಗೆ ಆದೇಶ ಬಂದಿರೋದು. ಕೇಂದ್ರ ಸರ್ಕಾರದಿಂದ ಅಟ್ಟಾರಿ ಗಡಿಯನ್ನ ಬಂದ್ ಮಾಡಲಾಗಿದೆ. ಪಾಕ್ ಪ್ರಜೆಗಳಿಗೆ ನೀಡಿದಂತ ಡೆಡ್ಲೈನ್ ನಿನ್ನೆ ಸಂಜೆಗೆ ಅಂತ್ಯ ಆಗಿದೆ. ಯಾರ್ಯಾರು ಇನ್ನೂ ಕೂಡ ಹೋಗಿಲ್ವೋ, ಇಲ್ಲೇ ಉಳಿದುಕೊಂಡಿದ್ದಾರೋ ಅಂತವರಿಗೆ ಇದು ಶಾಕ್. ಅಟ್ಟಾರಿ ಗಡಿ ಮೂಲಕ ಹೋಗ್ತಾ ಇದ್ರು, ಇಲ್ಲಿಂದ ಪಾಕಿಸ್ತಾನಕ್ಕೆ ವಾಪಸ್ ಆಗ್ತಾ ಇದ್ರು. ಬಟ್ ಇನ್ನೂ ಕೆಲವರು ಹಾಗೆ ಇಲ್ಲೇ ಉಳ್ಕೊಂಡಿದ್ದಾರೆ. ಅವರಿಗೀಗ ಶಾಕ್ ಎದುರಾಗಿದೆ. ಪಾಕ್ ಪ್ರಜೆಗಳಿಗೆ ನೀಡಿದಂತ ಡೆಡ್ಲೈನ್ ನಿನ್ನೆ ಸಂಜೆಗೆ ಅಂತ್ಯ ಆಗಿರೋದು. ಭಾರತದಿಂದ 537 ಪಾಕಿಸ್ತಾನಿ ಪ್ರಜೆಗಳು ಪಾಕ್ಗೆ ವಾಪಸ್ ಆಗಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ವಾಪಸ್ ಆಗಿರೋದು ಪಾಕ್ ಪ್ರಜೆಗಳು. ಬಟ್ ನಿನ್ನೆಗೆ ಡೆಡ್ಲೈನ್ ಮುಗ್ದಿರೋದ್ರಿಂದ ಈಗ ಅಟ್ಟಾರಿ ಗಡಿಯನ್ನ ಬಂದ್ ಮಾಡಲಾಗಿದೆ. 9 ರಾಜತಾಂತ್ರಿಕರು ಹಾಗೂ ಅಧಿಕಾರಿಗಳು ಸೇರಿದಂತೆ 537 ಜನ ಇಲ್ಲಿಂದ ಪಾಕ್ಗೆ ವಾಪಸ್ ಹೋಗಿದ್ದಾರೆ. ಬಟ್ ಪಾಕ್ನಿಂದ ಸ್ವದೇಶಕ್ಕೆ ಮರಳಿದಂಥ 840 ಭಾರತೀಯರು, ಪಾಕಿಸ್ತಾನದಲ್ಲಿ ಇದ್ದಂಥ ಭಾರತೀಯ ಅಧಿಕಾರಿಗಳಿರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ಪ್ರಜೆಗಳೇನಿದ್ದಾರೆ ಅವ್ರಿಗೂ ಕೂಡ ಭಾರತಕ್ಕೆ ಮರಳಿ ಎನ್ನುವಂಥ ಆದೇಶ ಕೊಡಲಾಗಿತ್ತು. ಅದರ ಪ್ರಕಾರ 840 ಮಂದಿ ಭಾರತೀಯರು ವಾಪಸ್ ಆಗಿದ್ದಾರೆ ಪಾಕಿಸ್ತಾನದಿಂದ ಇಲ್ಲಿಗೆ. ಹಾಗೆಯೇ ಇನ್ನೂ ಕೂಡ ಪಾಕಿಸ್ತಾನದ ಪ್ರಜೆಗಳು ಇಲ್ಲೇ ಏನು ಉಳ್ಕೊಂಡಿದ್ದಾರೆ ಅವರು ಆದಷ್ಟು ಬೇಗ ಇಲ್ಲಿಂದ ನಿಮ್ಮ ಪಾಕಿಸ್ತಾನಕ್ಕೆ ಹೋಗಿ ಅಂತ ಗಡುವನ್ನು ಕೊಡಲಾಗಿತ್ತು. ಆ ಗಡುವು ನಿನ್ನೆ ಸಂಜೆಗೆ ಅಂತ್ಯ ಆಗಿದೆ. ಕೆಲವರು ಹೋಗದೆ ಹಾಗೆ ಉಳ್ಕೊಂಡಿದ್ರು ಅಂದರೆ ಅವ್ರಿಗೆ ಹೇಗೆ ಹೋಗ್ತಾರೆ ಅನ್ನೋದೇ ಪ್ರಶ್ನೆ. ವಾಘಾ ಗಡಿ, ಅಟ್ಟಾರಿ ಗಡಿ ಎಲ್ಲ ಕೂಡ ಬಂದಾಗಿದೆ. ಹೇಗೆ ಹೋಗ್ತೀರಾ? ಮೆಡಿಕಲ್ ವೀಸಾ ಇಟ್ಕೊಂಡಿರೋರು ಮಾತ್ರ ಈಗ ಇಲ್ಲಿ ಉಳ್ಕೊಂಡ್ರು ನಾಳೆ ಅವ್ರಿಗೆ ಹೋಗೋದಕ್ಕೆ ಅವಕಾಶ ಇದ್ದೇ ಇದೆ. ನಾಳೆ ಸಂಜೆವರೆಗೂ ಕೂಡ ಅವ್ರಿಗೆ ಡೆಡ್ಲೈನ್ ಇರುವಂಥದ್ದು. ಉಳಿದಂಥವ್ರೆಲ್ಲರೂ ಕೂಡ ಇಲ್ಲಿಂದ ಹೋಗಲೇಬೇಕು. ಮತ್ತು ದೀರ್ಘಾವಧಿ ವೀಸಾ ಇಟ್ಕೊಂಡಿರೋರಿಗೆ ಇದು ಅನ್ವಯ ಆಗೋದಿಲ್ಲ. ದೇಶ ಬಿಡದಂತಹ ಪಾಕಿಸ್ತಾನಿ ಪ್ರಜೆಗಳಿಗೆ ಕಠಿಣ ಶಿಕ್ಷೆ ಅಂತೂ ಕಾದಿದೆ. ದೇಶ ಬಿಡದವರಿಗೆ 3 ಲಕ್ಷ ದಂಡ ವಿಧಿಸಲಾಗುತ್ತೆ. ಜೊತೆಗೆ 3 ವರ್ಷ ಜೈಲನ್ನ ಅವ್ರು ವಾಸಿಸಬೇಕಾಗುತ್ತೆ. ಕೇಂದ್ರ ಸರ್ಕಾರ ನೀಡಿದಂತ ಗಡುವು ನಿನ್ನೆ ಸಂಜೆಗೆ ಅಂತ್ಯ ಆಗಿದೆ. ಇನ್ನೂ ದೇಶ ಬಿಟ್ಟಿಲ್ಲ, ಇಲ್ಲೇ ಉಳ್ಕೊಂಡಿದ್ದಾರೆ ಅಂದ್ರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ವಲಸೆ ಮತ್ತು ವಿದೇಶಿಯರ ಕಾಯ್ದೆ 2025ರ ಪ್ರಕಾರ ಅವರಿಗೆ 3 ವರ್ಷ ಜೈಲು ಶಿಕ್ಷೆ, 3 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಇನ್ನು ವೈದ್ಯಕೀಯ ವೀಸಾ ಹೊಂದಿರೋರಿಗೆ, ಚಿಕಿತ್ಸೆ ಪಡ್ಕೊಳ್ಳೋಕೆ ಅಂತ ಇಲ್ಲಿಗೆ ಬಂದಿರ್ತಾರಲ್ಲ ಅಂಥವ್ರಿಗೆ ನಾಳೆವರೆಗೂ ಕೂಡ ಸಮಯ ಇರುತ್ತೆ. ನಾಳೆ ಸಂಜೆ ಒಳಗೆ ಅವರು ಕೂಡ ಇಲ್ಲಿಂದ ವಾಪಸ್ ಆಗಬೇಕಾಗುತ್ತೆ ಪಾಕಿಸ್ತಾನಕ್ಕೆ. ಏಪ್ರಿಲ್ 29ರವರೆಗೂ ಅವರಿಗೆ ಗಡುವಿದೆ. सर आपका नाम? जी सर, कहाँ के रहने वाले हो? जिला अमरकोट, पाकिस्तान। पाकिस्तान। यहाँ किनके पास आए थे? कितने दिन वीज़ा के लिए आए थे? 4 महीने रहे। किनके पास आए थे यहाँ? मैं साधु था उसके मेरे पास, साधु की। अच्छा, आज वापस क्यों जा रहे हो? क्या कारण है? मैं अपने खुशी से जा रहे हैं वापसी। कुछ कम भी हो गया था, जी जी LTV नहीं बनी हुई थी। अच्छा जी। तो ये जो हालात हुए हैं कश्मीर में, बंदे नाजायज मारे गए, आप कैसे देखते हो? तो क्या कहना चाहेंगे? गलत तो है उसे। उनकी वजह आपको भी भोगना पड़ा? हाँ, हमको भी भोगना पड़ा। क्या होना चाहिए? इतनी मुश्किल से प्रेम बना था दोनों मुल्कों में, फिर दरार। मैं दोनों मुल्क आपस में मिलजुल के काम करे तो अच्छा रहेगा। सर आपका नाम? जी सर, कहाँ के रहने वाले हो? ಈಗಾಗಲೇ ಗಡುವನ್ನು ಕೊಡಲಾಗಿತ್ತು. ಏಪ್ರಿಲ್ 27ರ ಒಳಗೆ, ಅಂದರೆ ಏಪ್ರಿಲ್ 27ರ ಸಂಜೆ ಒಳಗೆ ಎಲ್ಲ ಪಾಕ್ ಪ್ರಜೆಗಳು ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಆಗಬೇಕು ಅಂತ. ಇನ್ನು ವೈದ್ಯಕೀಯ ವೀಸಾ ಹೊಂದಿರೋರಿಗೆ ಏಪ್ರಿಲ್ 29ನೇ ತಾರೀಕು ಅಂದರೆ ನಾಳೆ ಸಂಜೆವರೆಗೂ ಕೂಡ ಸಮಯ ಇದೆ. ಹಾಗಿದ್ರೂ ಕೂಡ ಇನ್ನೂ ಯಾರ್ಯಾರು ಪಾಕಿಸ್ತಾನಿ ಪ್ರಜೆಗಳು ಇಲ್ಲೇ ಉಳ್ಕೊಂಡಿದ್ದಾರೋ ಅವರಿಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಅವರ ವಿರುದ್ಧ ಅಂದರೆ 2025ರ ಕಾಯ್ದೆ ಏನಿದೆ, ವಿದೇಶಿಗರು ಇಲ್ಲಿ ಬಂದು ಅಕ್ರಮವಾಗಿ ಉಳ್ಕೊಂಡಿದ್ರೆ ಅಂಥವರ ವಿರುದ್ಧ 3 ಲಕ್ಷ ದಂಡ, 3 ವರ್ಷ ಜೈಲನ್ನು ವಿಧಿಸಲಾಗುತ್ತೆ. ಆ ಕಾಯ್ದೆ ಜಾರಿಯಾಗುತ್ತೆ. ಅದರ ಮೂಲಕ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಈಗಾಗಲೇ ಅವರಿಗೆ ಸಮಯ ಕೊಟ್ಟಿತ್ತು ಕೇಂದ್ರ ಸರ್ಕಾರ, ಇಷ್ಟು ದಿನದೊಳಗೆ ನೀವು ವಾಪಸ್ ಆಗಬೇಕು, ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ. ಏಕೆಂದರೆ ಪಾಕಿಸ್ತಾನ ಈ ರೀತಿಯಾಗಿ ಉಗ್ರರನ್ನ ಪೋಷಣೆ ಮಾಡಿ ಇಷ್ಟೆಲ್ಲ ಅಟ್ಯಾಕ್ಗಳಾದರೂ ಕೂಡ ಅವ್ರಿಗೆ ಇನ್ನೂ ಅನ್ನ ಹಾಕ್ಕೊಂಡು ಅವ್ರಿಗೆ ಬೇಕಾಗಿರೋ ರೀತಿಯಾಗಿ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಅಂತ ಅಂದರೆ ಪಾಕಿಸ್ತಾನದ ಪ್ರಜೆಗಳನ್ನು ನಮ್ಮಲ್ಲಿಟ್ಟು ನಾವ್ಯಾಕೆ ಅವ್ರಿಗೆ ಅನ್ನ ಹಾಕಬೇಕು ಅನ್ನೋದು ಪ್ರಶ್ನೆ. ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸೌಕರ್ಯವನ್ನು ಕೊಟ್ಟು ಅವರನ್ನು ನಾವು ಇಷ್ಟೆಲ್ಲ ಪೋಷಣೆ ಮಾಡಿದ್ರು ಇಲ್ಲಿಂದ ಹೋದಂಥವ್ರಿಗೆ ಕಾಶ್ಮೀರದಲ್ಲಿ
ಅಂದರೆ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಆಗುತ್ತೆ ಅಂತ ಅಂದರೆ ಪ್ರವಾಸಿಗರ ಜೀವಕ್ಕೆ ಬೆಲೆ ಇಲ್ಲ ಅಂದರೆ ಈ ರೀತಿ ಟಾರ್ಗೆಟ್ ಮಾಡ್ತಾರೆ, ಗುಂಡಿನ ದಾಳಿ ಮಾಡ್ತಾರೆ ಅಂದಾಗ ಇಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಲ್ಲ, ಪಾಕಿಸ್ತಾನಕ್ಕೆ ಸರಿಯಾಗಿ ಪೆಟ್ಟು ಕೊಡಬೇಕಲ್ಲ ಅನ್ನುವಂಥ ಕಾರಣಕ್ಕೆ ಈ ಎಲ್ಲ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ.